ಶಾರದಾ ಶಾರದಾಂಭೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಆಗಸ್ಟ್ ತಿಂಗಳ ವೃಷಭ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 16ನೇ ತಾರೀಕಿನಂದು ರವಿಗ್ರಹ ಸಿಂಹ ರಾಶಿಗೆ, 22ನೇ ತಾರೀಕಿನಂದು ವಕ್ರವಾದಂತಹ ಬುಧಗ್ರಹ ಕಟಕ ರಾಶಿಗೆ, 24ನೇ ತಾರೀಕಿನಂದು ಶುಕ್ರಗ್ರಹ ಕನ್ಯಾ ರಾಶಿಗೆ, 26ನೇ ತಾರೀಕಿನಂದು ಕುಜಗ್ರಹ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಆಧರಿಸಿ ವೃಷಭ ರಾಶಿಯವರಿಗೆ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ತಾಯಿಯ ಸಲಹೆ ಸೂಚನೆಗಳಿಂದ ನಿಮಗೆ ಒಂದಷ್ಟು ಲಾಭ ಅನ್ನುವಂಥದ್ದು ಉಂಟಾಗುತ್ತೆ. ಅಂದ್ರೆ ನಿಮ್ಮ ತಾಯಿ ಯಾವ ರೀತಿಯಾಗಿ ಹೇಳ್ತಾರೋ ನೀವು ಆ ರೀತಿಯಾಗಿ ನಡೆದುಕೊಳ್ಬೇಕು. ಅದರಿಂದ ನಿಮಗೆ ಒಂದಷ್ಟು ಲಾಭ ಅನ್ನುವಂಥದ್ದು ಉಂಟಾಗುತ್ತೆ. ಅದಾದ್ಮೇಲೆ ಮನೆಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳಲ್ಲಿ ಈ ಮಾಸದಲ್ಲಿ ನಿಮಗೆ ಅತ್ಯಂತವಾಗಿ ಲಾಭ ಅನ್ನುವಂಥದ್ದು ಉಂಟಾಗುತ್ತೆ. ಅಂದ್ರೆ ಅದು ಯಾವ ರೀತಿ ಬೇಕಾದ್ರೂ ಆಗಿರಬಹುದು. ಅಂದ್ರೆ ಏನೋ ಮನೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದಷ್ಟು ವಿವಾದಗಳಿದ್ದಂತಹ ಪಕ್ಷದಲ್ಲಿ ಅದೆಲ್ಲ ಕೂಡ ಬಗೆಹರಿಯುತ್ತೆ. ಅಥವಾ ನೂತನವಾದ ಮನೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಏನಾದ್ರೂ ಅಪೇಕ್ಷೆ ಪಡುತ್ತಿದ್ದಂತಹ ಪಕ್ಷದಲ್ಲಿ ಅದೆಲ್ಲ ಕೂಡ ನೆರವೇರುತ್ತೆ. ಅಥವಾ ಏನೋ ಒಂದು ಮನೆಯನ್ನು ಕಟ್ತಾ ಇರ್ತೀರಿ, ಅರ್ಧಕ್ಕೆ ನಿಂತು ಹೋಗಿರುತ್ತೆ, ಅದೆಲ್ಲ ಕೂಡ ಮುಂದುವರಿಯುವುದಕ್ಕೆ ಅವಕಾಶ ಇರುತ್ತೆ. ಒಟ್ಟಲ್ಲಿ ಏನು ಗೊತ್ತಾ, ಮನೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸದಲ್ಲಿ ನಿಮಗೆ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಯಾಕೆ? ಗೇಹಾಧಿನಾಥೇನ ಯುತೇತು ಗೇಹೇ ದೇಹಾಧಿಪೇನಾಪಿ ಗೃಹಾಭಿಲಬ್ಧಿ ಅಂತ ಹೇಳಿ ಹೇಳಿರುವಂಥದ್ದು. ಅಂದ್ರೆ ಚತುರ್ಥ ಸ್ಥಾನವು ಆ ಸ್ಥಾನದ ಅಧಿಪತಿಯಿಂದ ಕೂಡಿದ್ದಂತಹ ಪಕ್ಷದಲ್ಲಿ ಪ್ರಕೃತವಾಗಿ ನಿಮಗೆ ಚತುರ್ಥ ಸ್ಥಾನ ಅಂತ ಹೇಳಿ ಆದ್ರೆ ಅದು ಸಿಂಹ ರಾಶಿ ಆಗುತ್ತೆ. ಅಲ್ಲಿ ಈಗ ಪ್ರಕೃತವಾಗಿ ರವಿಯ ಒಂದು ಸ್ಥಿತಿ ಇರುವಂಥದ್ದು ಆ ರೀತಿಯಾಗಿಯೂ ಇದೆ. ಅದಾದ್ಮೇಲೆ ಏನು ದೇಹಾಧಿಪೇನಾಪಿ ಅಂದ್ರೆ ಲಗ್ನಾಧಿಪತಿಯು ಕೂಡ ಏನು ಚತುರ್ಥ ಸ್ಥಾನದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಪ್ರಕೃತವಾಗಿ ಶುಕ್ರ ಗ್ರಹವು ಕೂಡ ಏನಾಗಿದೆ ಸಿಂಹ ರಾಶಿಯಲ್ಲಿ ಸ್ಥಿತವಾಗಿರುವಂಥದ್ದು. ಅವಾಗ ಗೃಹಾಭಿಲಬ್ಧಿ ಮನೆಯ ಒಂದು ಪ್ರಾಪ್ತಿ ಉಂಟಾಗುತ್ತೆ ಅಂತ ಹೇಳಿ ಹೇಳಿರುವಂಥದ್ದು. ಒಟ್ಟಲ್ಲಿ ಮನೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಈ ಮಾಸದಲ್ಲಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಹಾಗೆಯೇ ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ನಿಮಗೆ ಈ ಮಾಸದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಅಂದ್ರೆ ವಾಹನಗಳ ವಿಚಾರದಲ್ಲಿ ಅಭಿವೃದ್ಧಿ ಇದ್ರೆ ನೂತನವಾದ ವಾಹನವನ್ನು ಖರೀದಿಸುವಂಥದ್ದು ಇರಬಹುದು. ಅಥವಾ ಯಾವುದೋ ಒಂದು ವಾಹನವನ್ನು ಮಾರಾಟ ಮಾಡಬೇಕು ಅಂತ ಹೇಳಿ ನೀವು ಅನ್ಕೊಂಡಿರ್ತೀರಿ, ಅದು ಏನೇ ಮಾಡಿದ್ರು ಕೂಡ ಮಾರಾಟ ಆಗ್ತಾ ಇರುವುದಿಲ್ಲ. ಆ ರೀತಿಯಾದಂತಹ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ ಅವುಗಳು ಕೂಡ ಬಗೆಹರಿಯುತ್ತೆ. ಅಥವಾ ವಾಹನವನ್ನು ಚಲಾಯಿಸುವಂತಹ ವ್ಯಕ್ತಿಗಳಿಗೆ, ವಾಹನ ಚಾಲಕರಿಗೆ, ಇವರಿಗೂ ಕೂಡ ಈ ಮಾಸದಲ್ಲಿ ಅತ್ಯಂತವಾಗಿ ಲಾಭ ಅನ್ನುವಂಥದ್ದು ಉಂಟಾಗುತ್ತೆ. ಒಟ್ಟಲ್ಲಿ ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಈ ಮಾಸ ನಿಮಗೆ ಅತ್ಯಂತ ಉತ್ತಮವಾಗಿದೆ. ಇನ್ನು ಮುಖ್ಯವಾಗಿ ಶುಕ್ರಗ್ರಹ ನಿಮಗೆ ಈ ಮಾಸದಲ್ಲಿ ಚತುರ್ಥ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಅದರಿಂದ ಕೂಡ ನಿಮಗೆ ಅನೇಕ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಸುಬುದ್ಧಿಂ ಬಂಧು ಸನ್ಮಾನಂ ಸ್ತ್ರೀ ಸಂಭಾಷಣ ಸಂಪದಂ ದೇವತಾ ದರ್ಶನಂ ಯಾತ್ರಾಂ ವಿದ್ಯಾಗೋಷ್ಠಿ ಸುಖೇ ಭೃಗೌ ಅಂತ ಹೇಳಿ ಹೇಳಿರುವಂಥದ್ದು. ಸದ್ಬುದ್ಧಿಂ ವಿದ್ಯಾರ್ಥಿಗಳಿಗೆಲ್ಲ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಅದಾದ್ಮೇಲೆ ಬಂಧು ಸನ್ಮಾನಂ ಬಂಧುಗಳ ಮಧ್ಯೆ ನಿಮಗೆ ಒಂದು ಗೌರವ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ದೇವತಾ ದರ್ಶನಂ ಒಂದಷ್ಟು ಏನು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಆಸಕ್ತಿ ಉಂಟಾಗುತ್ತೆ. ಒಂದಷ್ಟು ಏನು ತೀರ್ಥಯಾತ್ರೆಯನ್ನು ಮಾಡ್ತೀರಿ, ದೇವತೆಗಳ ಒಂದು ದರ್ಶನವನ್ನು ಮಾಡ್ತೀರಿ. ಈ ರೀತಿಯಾಗಿ ಆಯ್ತಾ. ಇದಿಷ್ಟು ಉತ್ತಮವಾದ ಫಲ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ ಶುಕ್ರಗ್ರಹ ಚತುರ್ಥ ಭಾವದಲ್ಲಿ ಸ್ಥಿರವಾಗಿರೋದ್ರಿಂದಾಗಿ. ಇನ್ನು ಬುಧಗ್ರಹ ಕೂಡ ನಿಮಗೆ ಚತುರ್ಥ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಅದರಿಂದ ಕೂಡ ನಿಮಗೆ ಅನೇಕ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ನಿತ್ಯ ಸೌಖ್ಯಂ ಕಲಾಲಾಪಂ ಧನಧಾನ್ಯಾದಿ ಲಾಭದಂ ಕಾರ್ಯವೃದ್ಧಿಂಚ ವಿಜ್ಞಾನಂ ಸಿದ್ಧಿಂ ಬಂಧುಗತೆ ಬುಧೆ ಅಂತ ಹೇಳಿ ಹೇಳಿರುವಂಥದ್ದು. ಒಂದು ಸ್ವಲ್ಪ ಸುಖದ ಪ್ರಾಪ್ತಿ ಅಂದ್ರೆ ಮನಸ್ಸಿಗೆ ಒಂದು ನೆಮ್ಮದಿಯ ಪ್ರಾಪ್ತಿ ಉಂಟಾಗುತ್ತೆ. ಕಲಾಲಾಪಂ ಕಲೆಗಳಲ್ಲಿ ನಿಮಗೆ ಒಂದು ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅಥವಾ ಕಲೆಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳಿಗೆ ಅಭಿವೃದ್ಧಿ ಉಂಟಾಗುತ್ತೆ. ಅಂದ್ರೆ ಚಿತ್ರವನ್ನು ಬಿಡಿಸುವವರಿರಬಹುದು, ಸಂಗೀತಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವವರು, ಕಲಾವಿದರುಗಳಿಗೆಲ್ಲ ಈ ಮಾಸದಲ್ಲಿ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಧನಧಾನ್ಯಾದಿ ಲಾಭದಂ ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಕಾರ್ಯವೃದ್ಧಿಂಚ ಏನಾಗುತ್ತೆ, ನೀವು ಮಾಡ್ತಿರುವಂತಹ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಉದ್ಯೋಗದ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಆಯ್ತಾ.
ಏನಕ್ಕೆ ಹೇಳಿ ಬುಧಗ್ರಹ ಚತುರ್ಥ ಭಾವದಲ್ಲಿ ಸ್ಥಿರವಾಗಿದೆಯಲ್ಲ, ಹಾಗಾಗಿ ನಿಮಗೆ ಪ್ರಾಪ್ತಿಯಾಗುವಂತಹ ಉತ್ತಮ ಫಲ ಇದಿಷ್ಟು ಕೂಡ. ಈಗ ನೀವು ಒಂದೆರಡು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕು. ಕುಜಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿರವಾಗಿರೋದ್ರಿಂದಾಗಿ ಹೋದ ಮಾಸದಲ್ಲಿಯೂ ಕೂಡ ಇದನ್ನು ನಾನು ಯೋಚನೆ ಮಾಡಿದ್ದೆ. ಈ ಮಾಸದಲ್ಲಿಯೂ ಕೂಡ ಕುಜಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿರವಾಗಿರೋದ್ರಿಂದಾಗಿ ಇವು ಒಂದೆರಡು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಅದೇನು, ಜ್ವರಂ ಖಡ್ಗವ್ರಣಂಚೈವ ಅಂತ ಹೇಳಿರುವಂಥದ್ದು, ಅಂದ್ರೆ ಒಂದು ಸ್ವಲ್ಪ ಪದೇ ಪದೇ ಜ್ವರ ಬರುವಂಥದ್ದು, ಈ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗುವುದಕ್ಕೆ ನಿಮಗೆ ಈ ಮಾಸದಲ್ಲಿ ಅವಕಾಶ ಇರುತ್ತೆ. ಆ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನ. ಅದಾದ್ಮೇಲೆ ಖಡ್ಗವ್ರಣಂ ಅಂತ ಹೇಳಿ ಆದರೆ ಚೂಪಾದಂತಹ ಆಯುಧಗಳನ್ನು ಬಳಸುವಂತಹ ಸಂದರ್ಭದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಅಂದ್ರೆ ಅಡುಗೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಇರಬಹುದು, ಚಾಕು ಇಂಥದ್ದನ್ನೆಲ್ಲ ಬಳಸುವಂತಹ ಸಂದರ್ಭದಲ್ಲಿ, ಒಟ್ಟಲ್ಲಿ ಚೂಪಾದ ಆಯುಧಗಳನ್ನು ಬಳಸುವಂತಹ ಸಂದರ್ಭದಲ್ಲಿಯೂ ಕೂಡ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕು, ಹೋದ ಮಾಸದಂತೆ. ಆಯ್ತಾ, ಹೋದ ಮಾಸದಲ್ಲಿಯೂ ಇದನ್ನು ಯೋಚನೆ ಮಾಡಿದ್ದು, ಅದೇ ರೀತಿಯಾಗಿ ಈ ಮಾಸದಲ್ಲಿಯೂ ಕೂಡ ನೀವು ಈ ವಿಚಾರಗಳಲ್ಲಿ ಒಂಚೂರು ಜೋಪಾನವಾಗಿರಬೇಕು. ಮತ್ತು ಉಳಿದಂತಹ ಎಲ್ಲ ವಿಚಾರದಲ್ಲಿಯೂ ಕೂಡ ಈ ಮಾಸ ಉತ್ತಮವಾಗಿದೆ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಷಯದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಾನು ಈ ಹಿಂದೆ ಯೋಚನೆ ಮಾಡಿದೆ ಅಲ್ವಾ, ಜ್ವರ ಬರುವಂಥದ್ದು ಇರಬಹುದು ಅಥವಾ ಚೂಪಾದ ಆಯುಧಗಳನ್ನು ಬಳಸುವಂತಹ ಸಂದರ್ಭದಲ್ಲಿ ಜೋಪಾನವಾಗಿರಬೇಕು. ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಅತ್ಯಂತ ಉತ್ತಮವಾಗಿದೆ, ನೀವೇನು ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ವಿದ್ಯೆ, ಹಣ, ಉದ್ಯೋಗ ಈ ಎಲ್ಲ ವಿಚಾರದಲ್ಲಿಯೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಆರೋಗ್ಯದ ವಿಚಾರದಲ್ಲಿಯೂ ಕೂಡ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ.